ನಮಸ್ಕಾರ ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಹಿಂದೆ ನಾನು ಒಂದಷ್ಟು ವಿಡಿಯೋಗಳು ಟ್ರಯಾಂಗಲ್ ಕೌಂಟಿಂಗ್ಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಮಾಡಿದ್ದೆ. ಈಗ ನಾನು ಇಲ್ಲಿ ಡೈಸ್ಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಗಳನ್ನು ಮಾಡ್ತಾ ಹೋಗ್ತೀನಿ. ಸಾಮಾನ್ಯವಾಗಿ ಈಗ ಬೇರೆಯವರು ಮಾಡಿದಂತೆ PPT ಮಾಡ್ಕೊಂಡು ಕ್ವಶನ್ ಹಾಕೊಂಡು ಬಂದು ಮಾಡೋದಕ್ಕೆ ಯಾಕೋ ನಂಗೆ ಇಷ್ಟ ಆಗ್ತಿಲ್ಲ. ಸೊ ಒಂದಷ್ಟು ನಮಗೆ ರೆಗ್ಯುಲರ್ ಆಗಿ ಇತ್ತೀಚೆಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ವೆಬ್ಸೈಟ್ ಮೇಲೆ ಕಾಪಿ ಮಾಡ್ತಾ ಇದ್ದ ಅದೇ ವೆಬ್ಸೈಟ್ ಕ್ವಶನ್ಸ್ ಅನ್ನೇ ಸಾಲ್ವ್ ಮಾಡೋಣ ಅಂತೇಳಿ PPT ಮಾಡೋದೇ ಬೇಡ ಅಂತೇಳಿ ಡೈರೆಕ್ಟ್ ಆಗಿ ವೆಬ್ಸೈಟ್ಗಳಿಂದ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಈಗ ನೋಡೋದಾದ್ರೆ ಮೊದಲೇ ಈ ವಿಡಿಯೋದಲ್ಲಿ ಇಲ್ಲೊಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ರೈಟ್, ವಿಚ್ ಸಿಂಬಲ್ ವಿಲ್ ಬಿ ಆನ್ ದ ಫೇಸ್ ಆಪೋಸಿಟ್ ಟು ದ ಫೇಸ್ ವಿತ್ ಎ ಸಿಂಬಲ್ ಸ್ಟಾರ್. ಈ ಸ್ಟಾರ್ ಅನ್ನುವಂತಹ ಸಿಂಬಲ್ ಇರುವಂತಹ ಒಂದು ಮುಖಕ್ಕೆ ದಾಳ ಏನಿದೆ, ಅದರ ಮುಖಕ್ಕೆ ವಿರುದ್ಧವಾದಂತಹ ಮುಖದಲ್ಲಿ ಯಾವ ಚಿಹ್ನೆ ಇದೆ ಅನ್ನುವಂಥದ್ದನ್ನ ಕೇಳ್ತಾ ಹೋಗ್ತಿದ್ದಾರೆ. ಸೊ ಇದನ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನುವಂಥದ್ದನ್ನ ನೋಡೋದಾದ್ರೆ, ರೈಟ್, ಸೊ ಫಸ್ಟ್ ನೋಡಿ, ಈ ತರದ ಯಾವುದೇ ಪ್ರಶ್ನೆಗಳು ಬಂದಂತಹ ಸಂದರ್ಭದಲ್ಲಿ ತಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ರೈಟ್, ಏನಪ್ಪಾ ಅಂತಂದ್ರೆ, ಈಗ ಇದನ್ನ ಒಂದು ಡಯಾಗ್ರಾಮ್ ಅಂತ ಕರೀರಿ, ಇದನ್ನ 2 ಅಂತ ಕರೆಯೋಣ. ಇದು 3 ಆಗುತ್ತೆ, ಇದು 4 ಆಗುತ್ತೆ. ರೈಟ್, ಸೊ ಇದಾದ್ಮೇಲೆ ತಾವೇನ್ ಮಾಡ್ಬೇಕು, 1 ಮತ್ತು 2 ಹೋಲಿಕೆ ಮಾಡಬೇಕು. 1 ಮತ್ತು 2 ಹೋಲಿಕೆ ಮಾಡಬೇಕು. ಇದ್ರಲ್ಲಿ ನೋಡಿ, ಸ್ಟಾರ್ ಇದೆ, ಕಾಮನ್ ಇದೆ. ಅಟ್ ಮತ್ತು ಅಟ್ ಕಾಮನ್ ಇದೆ. 2 ದಾಳಗಳಲ್ಲಿ 2 ಚಿಹ್ನೆಗಳು ಕಾಮನ್ ಆಗಿದ್ರೆ ಅವನ್ನ ಹೊರತುಪಡಿಸಿ ಉಳಿದವೇನಿದಾವೆ, ಮೈನಸ್ ಮತ್ತೆ ಪ್ಲಸ್ ಆಪೋಸಿಟ್ ಇರುತ್ತೆ. ಮೈನಸ್ ಮತ್ತು ಪ್ಲಸ್ ಪರಸ್ಪರ ಆಪೋಸಿಟ್ ಇರ್ತವೆ. ಈಗ ಒಂದು ಜೋಡಿ ಸಿಕ್ಕಾಯ್ತು ನಮ್ಗೆ, ಆಪೋಸಿಟ್ ಫೇಸಸ್. ಈಗ 2 ಮತ್ತೆ 3ಕ್ಕೆ ಬಂದಾಗ ನೋಡಿ, ಈ ಕಡೆ ಸ್ಟಾರು ಮತ್ತೆ ಸ್ಟಾರ್ ಕಾಮನ್ ಇದೆ. ಆಮೇಲೆ ಪ್ಲಸ್ ಮತ್ತೆ ಪ್ಲಸ್ ಕಾಮನ್ ಇದೆ. ಉಳಿರುವಂಥದ್ದು ಡಾಲರು ಮತ್ತು ಹಟ್ ರೇಟ್ ಇದೆ. ಸೊ ಹಾಗಾದ್ರೆ ಡಾಲರು ಮತ್ತೆ ಆಯ್ತಾ ವರ್ಸಸ್ ಹಟ್ ರೇಟ್ ಆಗುತ್ತೆ. ಡಾಲರ್ ವರ್ಸಸ್ ಹಟ್ ರೇಟ್ ಆಗುತ್ತೆ. ಸೊ ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ, ಇನ್ನು ಉಳಿದಿರುವಂಥದ್ದು ಸ್ಟಾರ್ ಇದೆ. ಆಬ್ವಿಯಸ್ಲಿ ಇರೋದೇ 6 ಮುಖಗಳಾದ್ರೆ ಸ್ಟಾರ್ಗೆ ಈ 8 ಅನ್ನುವಂಥದ್ದು ಆಪೋಸಿಟ್ ಆಗಿರುತ್ತೆ. ಸ್ಟಾರ್ಗೆ 8 ಅನ್ನುವಂಥದ್ದು ಆಪೋಸಿಟ್ ಆಗಿರುತ್ತೆ. ಮೈನಸ್ಗೆ ಪ್ಲಸ್ ಆಗುತ್ತೆ. ರೈಟ್, ಡಾಲರ್ಗೆ ಹಟ್ ರೇಟ್ ಆಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ 8 ಆಗಿರುತ್ತೆ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಈಗ 2ನೇ ಪ್ರಶ್ನೆ ಇದೆ. ದ 2 ಪೊಸಿಷನ್ಸ್ ಆಫ್ ದ ಡೈಸ್ ಆರ್ ಶೋನ್ ಬಿಲೋ. ಹೌ ಮೆನಿ ಪಾಯಿಂಟ್ಸ್ ವಿಲ್ ಅಪಿಯರ್ ಆನ್ ದಿ ಆಪೋಸಿಟ್ ಟು ದಿ ಫೇಸ್ ಕಂಟೈನಿಂಗ್ 5 ಅಂತ ಕೇಳ್ತಾ ಇದ್ದಾರೆ. ಸೊ 5 ಇರುವಂತಹ ಒಂದು ಏನು ಮುಖ ಇದೆ, ಇದರಲ್ಲಿ 5 ಚುಕ್ಕೆಗಳಿರುವಂತಹ ಮುಖಕ್ಕೆ ವಿರುದ್ಧ ಮುಖದ ಮೇಲೆ ಎಷ್ಟು ಚುಕ್ಕೆಗಳಿರ್ತವೆ ಅಂತ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಎಸ್ ಸ್ನೇಹಿತರೆ, ತಾವು ನೆನಪಲ್ಲಿ ಇಟ್ಕೊಳ್ಳಿ, ಬಹಳ ಸರಳ ಆಯ್ತಾ. ಇಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಒಂದಿದೆ, ಇಲ್ಲಿ ಒಂದಿದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ತಾವು ನೆನಪಲ್ಲಿ ಇಟ್ಕೊಂಡ್ರೆ 2 ಚಿತ್ರ ಇದ್ದಂತಹ ಸಂದರ್ಭದಲ್ಲಿ 2 ಕಾಮನ್ ಇದ್ರೆ ನೋಡಿ, 1 ಚುಕ್ಕೆ 2 ಚುಕ್ಕೆ ಕಾಮನ್ ಆಯ್ತು. ಉಳಿದಿರುವಂತ 5 ಚುಕ್ಕೆ ಇದಕ್ಕೆ ಆಪೋಸಿಟ್ 4 ಚುಕ್ಕೆ ಇರ್ತವೆ. ಯಾಕಂದ್ರೆ 2 ಚಿತ್ರಗಳಲ್ಲಿ 2 ಫೇಸ್ ಕಾಮನ್ ಇದ್ದು ಕಾಮನ್ ನಂಬರ್ಸ್ ಇದ್ದಾಗ ಅವೆರಡನ್ನ ಹೊರತುಪಡಿಸಿದ್ರೆ ಉಳಿದಂತ 2 ಚಿತ್ರಗಳಲ್ಲಿ ಒಂದೊಂದು ಫೇಸ್ ಮೇಲೆ ಇರುವಂತ ಏನ್ ಸಂಖ್ಯೆ ಇದಾವೆ ಅದು ಪರಸ್ಪರ ಆಪೋಸಿಟ್ ಆಗಿರ್ತವೆ. ಹಾಗಾದ್ರೆ ಇದಕ್ಕೆ ಡಿ ಆನ್ಸರ್ ಆಗುತ್ತೆ. ಡಿ ಇಸ್ ಈಕ್ವಲ್ ಟು 4 ಅನ್ನುವಂಥದ್ದು ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇದು 2ನೇ ಪ್ರಶ್ನೆ ಆಗುತ್ತೆ. ಎಸ್, 3ನೇ ಪ್ರಶ್ನೆಗೆ ಹೋಗೋದಾದ್ರೆ ಸ್ನೇಹಿತರೆ, ವಿಚ್ ಡಿಜಿಟ್ ವಿಲ್ ಅಪಿಯರ್ ಆನ್ ದ ಫೇಸ್ ಆಪೋಸಿಟ್ ದ ಫೇಸ್ ವಿತ್ ನಂಬರ್ 4 ಅಂತ ಹೇಳ್ತಾ ಇದ್ರೆ, ಇಲ್ಲಿ 4 ಇರುವಂತಹ ಮುಖಕ್ಕೆ ಯಾವ ಸಂಖ್ಯೆ ಆಪೋಸಿಟ್ ಇರುತ್ತೆ ಅನ್ನೋದು ಹೇಳ್ತಾ ಹೋಗ್ತಾರೆ. ಸೊ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ತಾವು ಗಮನ ಇಟ್ಟು ಕೇಳಿಸ್ಕೋಬೇಕಾಗತ್ತೆ. ರೈಟ್, ನೋಡಿ ಇಲ್ಲಿ ಏನಾಗಿದೆ ಅನ್ನುವಂತ ನೋಡೋದಾದ್ರೆ 1 3 2 5 3 6 ಇದೆ. 2 ಮುಖಗಳಲ್ಲಿ 2 ದಾಳಗಳಲ್ಲಿ 3 ಅನ್ನುವಂತಹ ಒಂದು ಸಂಖ್ಯೆ ಕಾಮನ್ ಆಗಿದೆ. 3 ಅನ್ನುವಂತಹ ಸಂಖ್ಯೆ ಕಾಮನ್ ಆಗಿದೆ. ಈ ರೀತಿ ಪ್ರಶ್ನೆ ಬಂದಾಗ ಈಗ ಬರ್ಕೋಬೇಕು. ಬರ್ಕೊಂಡಾದ್ಮೇಲೆ ಇಲ್ಲಿ ನೋಡಿ, ಈ ರೀತಿ ಆಂಟಿ ಕ್ಲಾಕ್ ವೈಸ್ ಆರ್ ಕ್ಲಾಕ್ ವೈಸ್. ಸೊ ಬಟ್ ಎರಡಲ್ಲೂ ಸೇಮ್ ಕ್ಲಾಕ್ ವೈಸ್ ಅನ್ನು ಹಾಕೋತಾ ಹೋಗಿ, ಇದಕ್ಕೆ ನಾನು D1 ಅಂತ ಕರೆಯೋಣ, ಇದಕ್ಕೆ D2 ಅಂತ ಕರೆಯೋಣ. D1 ನಲ್ಲಿ 3, ರೈಟ್, 3 ಆದ್ಮೇಲೆ 2 ಇದೆ, 2 ಆದ್ಮೇಲೆ 1 ಇದೆ. D2 ನಲ್ಲಿ ರೈಟ್ 3 ಆದ್ಮೇಲೆ 6 ಇದೆ, 6 ಆದ್ಮೇಲೆ 5 ಇದೆ. ತಾವು ನೆನಪಿಟ್ಕೋಬೇಕಾಗತ್ತೆ. ಈಗ ಬರೆದ ನಂತರ ನೋಡಿ, ರೈಟ್, ಸೊ ಈಗ 2ಕ್ಕೆ 6 ಆಪೋಸಿಟ್ ಇವೆರಡು ಆಗಿರ್ತವೆ. 1 5 ಆಪೋಸಿಟ್ ಆಗಿರ್ತವೆ. ಇಲ್ಲಿ 3 ಇದೆ,
ಸೊ ಇಲ್ಲದೆ ಇರುವಂಥ ಮುಖ ಯಾವುದಪ್ಪ ಅಂದರೆ 4, 3 ಮತ್ತು 4 ಆಪೋಸಿಟ್ ಆಗಿರ್ತವೆ. ದಿಸ್ ದ ಟ್ರಿಕ್ಸ್ ಯು ಹ್ಯಾವ್ ಟು ರಿಮೆಂಬರ್. ಇದನ್ನ ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ರೈಟ್, ಮುಂದೆ ಹೋಗೋಣ. ಸೊ ಇಲ್ಲೊಂದು ಪ್ರಶ್ನೆ ಇದೆ, ಏನಪ್ಪಾ ಅಂತಂದ್ರೆ the two positions of a dice are shown below, which number will appear on the face opposite the face with the number 5 ಅಂತ ಕೇಳ್ತಾರೆ. ಸಂಖ್ಯೆ 5 ಇರುವಂತಹ ಒಂದು ಮುಖಕ್ಕೆ ವಿರುದ್ಧ ಮುಖದ ಮೇಲೆ ಯಾವ ಸಂಖ್ಯೆ ಇದೆ ಅಂತ ಈ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ತಾವು ನೋಡ್ಕೊಳ್ಳಿ, ಗಮನ ಇಟ್ಟು ಕೇಳಿಸ್ಕೋಬೇಕಾಗುತ್ತೆ. ಸರ್ ಹೇಗೆ ಮಾಡಬೇಕು ಈ ಥರದ ಪ್ರಶ್ನೆ ಬಂದಾಗ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅಂತ ಬಂದಾಗ, ಸೊ ನೋಡಿ ಇಲ್ಲಿ 3 ಮತ್ತೆ 3 ಅನ್ನುವಂಥದ್ದು ಒಂದು ನಂಬರ್ ಕಾಮನ್ ಆಗಿದೆ, ಆಯ್ತಾ. ಇಲ್ಲಿ 1 5 ಇದೆ, ಇಲ್ಲಿ 2 6 ಇದೆ. ಹಾಗಿದ್ರೆ ನಾವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಇದನ್ನ D1 ಅಂತ ತಗೊಳ್ಳಿ, ಇದನ್ನ D2 ಅಂತ ತಗೊಳ್ಳಿ. ರೈಟ್, ಸೊ ನಾವೇನ್ ಮಾಡ್ಬೇಕಾಗುತ್ತೆ D1. ರೈಟ್, ಸೊ ಕ್ಲಾಕ್ ವೈಸ್ ತಗೊಳ್ಳಿ. ಹಿಂಗ್ ತಗೊಂಡಾಗ 3 1 5 3 1 5. D2 ಬನ್ನಿ, ಸೇಮ್ 3 2 6 3 2 6. ಹಾಗಾದ್ರೆ 1 2 ಆಪೋಸಿಟ್, 5 6 ಆಪೋಸಿಟ್, 3 ಮತ್ತು 4 ಆಪೋಸಿಟ್. ಹಾಗಾದ್ರೆ 5ಕ್ಕೆ ಆಪೋಸಿಟ್ ಅಲ್ಲಿ ಇರುವಂಥದ್ದು ಯಾವ್ದಪ್ಪ ಅಂತಂದ್ರೆ 6 ಆಗುತ್ತೆ. ರೈಟ್, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಈ ಪ್ರಶ್ನೆ, ಹೌ ಮೆನಿ ಪಾಯಿಂಟ್ಸ್ ವಿಲ್ ಬಿ ಆನ್ ದ ಫೇಸ್ ಆಪೋಸಿಟ್ ದ ಫೇಸ್ ವಿಚ್ ಕಂಟೈನ್ಸ್ 2 ಪಾಯಿಂಟ್ಸ್. 2 ಬಿಂದುಗಳು ಇರುವಂತಹ ಒಂದು ಮುಖಕ್ಕೆ ವಿರುದ್ಧ ಮುಖದ ಮೇಲೆ ಎಷ್ಟು ಬಿಂದುಗಳು ಅಥವಾ ಎಷ್ಟು ಚುಕ್ಕಿಗಳಿದಾವೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ. ಇಲ್ಲಿ ಒಟ್ಟು 4 ಚಿತ್ರಗಳಿದಾವೆ. 4 ಚಿತ್ರಗಳಿದಾಗ ಇದು ಕಾಲ್ ಇಟ್ ಆಸ್ 1 ಅಂತ ಕರೀರಿ, ಇದನ್ನ 2 ಅಂತ ಕರೀರಿ, ಇದನ್ನ 3 ಅಂತ ಕರೀರಿ, ಇದನ್ನ 4 ಅಂತ ಕರೀರಿ. ರೈಟ್, ಸೊ ಇಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಸೊ ಈ ವಿಚಾರದಲ್ಲಿ ಬಂದಾಗ ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಇಲ್ಲಿ 5 ಇದೆ, ಇಲ್ಲಿ 4 ಇದೆ, 5 ಇದೆ, ಮತ್ತು ಇಲ್ಲಿ 6 ಇದೆ. ಇವೆರಡಲ್ಲೂ ಕಾಮನ್ ಏನಪ್ಪ ಅಂದ್ರೆ 5 ಕಾಮನ್ ಇದೆ. ರೈಟ್, 5 ಕಾಮನ್ ಇರೋದ್ರಿಂದ ಇಲ್ಲಿಂದ ಹೀಗೆ ಎಳ್ಕೊಂಡ್ರೆ 5 2 3 5 2 3 ಆಂಟಿ ಕ್ಲಾಕ್ ವೈಸ್. ಸೊ ಇದು ಕೂಡ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ತಗೊಂಡ್ರೆ 5 6 4 ಅಂತ ಹೇಳ್ತೀವಿ. ಹಾಗಾದ್ರೆ 3ಕ್ಕೆ 4 ಆಪೋಸಿಟ್ಟು, 2ಕ್ಕೆ 6 ಆಪೋಸಿಟ್ಟು, 5ಕ್ಕೆ ಉಳಿದಿರುವಂಥದ್ದು 1 ಆಪೋಸಿಟ್ ಆಗಿರುತ್ತೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗತ್ತೆ. 1 ಆಪೋಸಿಟ್ ಆಗಿರುತ್ತೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗತ್ತೆ. ಇಲ್ಲ ಇದನ್ನ ಬೇರೆ ಬೇರೆ ರೀತಿಯೂ ಸಹ ಮಾಡ್ಬೋದು. ಸೊ ಅಥವಾ ಈ 2ನ್ನ ತಗೊಳ್ಳಿ, 2 3 ತಗೊಂಡ್ರು ಸೇಮ್ ಬರುತ್ತೆ, 3 4 ತಗೊಂಡ್ರು ಸೇಮ್ ಬರುತ್ತೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ರೈಟ್, ಸೊ ಹಾಗಾದ್ರೆ ಇಲ್ಲೊಂದಿದೆ, ಸಂಖ್ಯೆ 6 ಇರುವ ಮುಖಕ್ಕೆ ವಿರುದ್ಧ ಮುಖದ ಮೇಲೆ ಯಾವ ಸಂಖ್ಯೆಯನ್ನು ಮುದ್ರಿಸಲಾಗಿದೆ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಸೊ ಇದನ್ನ ಹೇಗೆ ಮಾಡ್ಬೋದು ನಾವು ಅಂತ ನೋಡಿದಾಗ ಸೇಮ್ ಇದು 1 2 ಮತ್ತು 3 4 ಕೊಡಿ. ಇಲ್ಲಿ 6 6 ಕಾಮನ್ ಇದೆ, 2 2 ಕಾಮನ್ ಇದೆ. ಈ 2 ಹೋದ್ರೆ ಉಳಿಯುವಂಥ 3 ಮತ್ತು 4 ಪರಸ್ಪರ ಆಪೋಸಿಟ್ ಆಗಿರುತ್ತೆ. ಇದಾದ ನಂತರ ಈ 2ಕ್ಕೆ ಹೋಲಿಕೆ ಮಾಡ್ಕೊಂಡಾಗ ತಾವು ನೋಡಿ 6 ಮತ್ತು 6 ಕಾಮನ್ ಇದೆ, 4 ಮತ್ತು 4 ಕಾಮನ್ ಇದೆ, 5 ಮತ್ತು 2 ಸಪ್ರೇಟ್ ಇದೆ. ಹಾಗಾಗಿ 5 ಮತ್ತು 2 ಪರಸ್ಪರ ವಿರುದ್ಧ ಮುಖದ ಮೇಲೆ ಇರ್ತವೆ. ಇದಾದ್ಮೇಲೆ ನಾವು ನೋಡೋದಾದ್ರೆ ಆಬ್ವಿಯಸ್ಲಿ ಉಳಿದಿರುವಂಥದ್ದು 1ಕ್ಕೆ ಆಪೋಸಿಟ್ಟು, ರೈಟ್, ಆಯ್ತಾ, 6 ಆಗಿರುತ್ತೆ. 1ಕ್ಕೆ ಆಪೋಸಿಟ್ಟು 6 ಆಗಿರುತ್ತೆ ಅನ್ನೋದನ್ನ ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ರೈಟ್, ಸೊ ಈ ಪ್ರಶ್ನೆ ನೀವೇ ಮಾಡಿ ಮನೆಗೆ ಟೈಪ್ ಆಯ್ತಾ, ಪ್ರಾಕ್ಟೀಸ್ ಮಾಡಿ ಮತ್ತು ಸೊ ಇದನ್ನು ಕಮೆಂಟ್ ಮಾಡ್ತಾ ಹೋಗಿ ಅಂತ ಹೇಳ್ತಾ, 4 ಇರುವಂತಹ ಮುಖಕ್ಕೆ ಆಪೋಸಿಟ್ ಫೇಸ್ ಮೇಲೆ ಯಾವ ಸಂಖ್ಯೆನ ಮುದ್ರಿಸಿರ್ತಾರೆ ಅನ್ನುವಂಥದ್ದನ್ನ ಇದನ್ನ ತಾವು ಆನ್ಸರ್ ಮಾಡಬೇಕಾಗುತ್ತೆ. ರೈಟ್, ಸೊ ಪ್ರಶ್ನೆ ಬರ್ಕೊಳ್ಳಿ, ಇನ್ನೊಂದ್ಸಲ ನೋಡ್ಕೊಳ್ಳಿ, ಮನೆಗೆ ಹೋದ್ಮೇಲೆ ಟ್ರೈ ಮಾಡಿ ಇದನ್ನ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ ಅಂತ ಹೇಳ್ತಾ. ರೈಟ್, ಸೊ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಇದೆ. Here 2 positions of dice are shown. If there are 2 dots in the bottom, then how many dots will be on the top ಅಂತ ಹೇಳ್ತಾರೆ.
ಸೊ ಒಂದು ದಾಳದ ತಳಮುಖದ ಮೇಲೆ 2 ಚುಕ್ಕಿಗಳಿದ್ರೆ ಅದರ ಮೇಲಿನ ಮುಖದ ಮೇಲೆ ಎಷ್ಟು ಚುಕ್ಕಿಗಳು ಅಂತ ಹೇಳ್ತಾರೆ. ಅಂದ್ರೆ ತಳಮುಖಕ್ಕೆ ಮೇಲ್ಮುಖ ಅಪೋಸಿಟ್ ಆಗಿರುತ್ತೆ, ಅದರ ಅಪೋಸಿಟ್ ಏನು ಅಂತ ಹೇಳ್ತಾ ಹೋಗ್ತಾರೆ. ಎಸ್, ನಮಗೆಲ್ಲ ಗೊತ್ತಿದ್ದ ಹಾಗೆ ಆಯ್ತಾ. ಇಲ್ಲಿ ನೋಡ್ತಾ ಹೋಗೋದಾದ್ರೆ ಸೊ 4 ಮತ್ತು 4 ಕಾಮನ್ ಇದೆ. ಸೊ ಅಂದ್ರೆ 4, 5, 6, 4, 2, 1. ಸೊ ಆಂಟಿ ಕ್ಲಾಕ್ ವೈಸ್ ತಗೊಂಡಾಗ 4, 5, 6 ಹಿಂಗ್ ಬಂದಾಗ 4, 2, 1. ಸೊ 6, 1 ಆಪೋಸಿಟ್, 5, 2 ಆಪೋಸಿಟ್. ಆಬ್ವಿಯಸ್ಲಿ 4 ಮತ್ತು 3 ಆಪೋಸಿಟ್ ಆಗಿರುತ್ತೆ ಅಂತ ಹೇಳ್ತಾ ಜಾಸ್ತಿ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.